ಹಿರಿಯ ನಟರಾಗಿರುವಂತ ಚೇತನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚೇತನ್ ಅವರೇ. ನಮಸ್ಕಾರ. ನಮಸ್ಕಾರ. ಮೇಲಿಂದ ಮೇಲೆ ಕನ್ನಡಿಗರ ಮೇಲೆ ಈ ತರನಾದಂತಹ ಹೇಳಿಕೆಗಳು, ದಬ್ಬಾಳಿಕೆಗಳು, ನಾನು ಕನ್ನಡ ಮಾತನಾಡಲ್ಲ ಅಂತ ಹೇಳೋದು, ಕನ್ನಡದ ವಿರುದ್ಧ ಈ ರೀತಿಯಾಗಿ ಹೇಳಿಕೆ ಕೊಡೋದು ಎಷ್ಟಂತ ಸಹಿಸ್ಕೊಳ್ಳೋದು ಸರ್? ಖಂಡಿತ ಇದನ್ನ ನಾವು ಪ್ರಶ್ನೆ ಮಾಡಲೇಬೇಕು. ಯಾಕಂದ್ರೆ ಏನಾಗಿದೆ ಅಂದ್ರೆ ಇವರು ಕಮಲ್ ಹಾಸನ್ ಅವರು ಹೇಳಿದ್ದಾರೆ, ತಮಿಳಿಂದ ಕನ್ನಡ ಹುಟ್ಟಿತು ಅನ್ನೋ ಒಂದು ರೀತಿ ಮಾತಾಡಿದ್ದಾರೆ. ನಮಗೆ ಅದು ವೈಜ್ಞಾನಿಕವಾಗೂ ಇಲ್ಲ, ಸತ್ಯನೂ ಅಲ್ಲ. ನಾವ್ ಏನ್ ಹೇಳ್ಬೇಕು ಅಂದ್ರೆ, ಇತಿಹಾಸ ಓದಿರೋರು, ಇತಿಹಾಸ ವೈಜ್ಞಾನಿಕವಾಗಿ ನೋಡೋರು ಏನಂತ ನಮ್ಗೇನ್ ಗೊತ್ತಿದೆ ಅಂದ್ರೆ, ತಮಿಳು ಮತ್ತೆ ಕನ್ನಡ ಇವೆಲ್ಲ ಒಂದು ಅಣ್ಣ ತಮ್ಮ ಅಕ್ಕ ತಂಗಿಯರ ಭಾಷೆಗಳು, ಒಂದೇ ದ್ರಾವಿಡ ಭಾಷೆಯ ಮೂಲದ ಭಾಷೆಗಳು. ಅದ್ರ ನಂತರ ನಮಗೆ ಒಂದು ಸಾವಿರಾರು ವರ್ಷಗಳಿಂದ ನಮ್ಮ ರೀತಿನಲ್ಲಿ ನಾವು ಬೆಳೆದು ಒಬ್ಬರೊಬ್ಬರ ಮೇಲೆ ಪರಿಣಾಮ ಬೀರಬಹುದು. ಆದ್ರೆ ಕನ್ನಡ ಒಂದ್ ಸ್ವಲ್ಪ ಸಾಹಿತ್ಯದಲ್ಲಿ ತಮಿಳಿಂದ ನಂತರ ಬಂದಿರಬಹುದು ಅಂತ ಮಾತಿದ್ದ ಕಾರಣಕ್ಕೆ ತಮಿಳಿಂದ ಕನ್ನಡ ಹುಟ್ಟಿತ್ತು ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ತಪ್ಪು ಗ್ರಹಿಕೆ. ಅದನ್ನ ನೀವು ಮಾತಾಡದ ಮೇಲೆ, ಇಷ್ಟೊಂದು ಆಕ್ರೋಶ ಬಂದ ಮೇಲೆ, ಇಷ್ಟೊಂದು ಎಲ್ಲ ಕಡೆ ಮಾಧ್ಯಮದಲ್ಲಿ ಬಂದ ಮೇಲೂ ಕೂಡ ನೀವು ಒಂದ್ ರೀತಿ ಅದನ್ನ ಕ್ಷಮೆ ಕೇಳದೆ ಅಥವಾ ಅದನ್ನ ವಾಪಸ್ ತಗೊಳ್ದೆ ಅಥವಾ ತಿದ್ಕೊಳ್ದೆ ಇರೋದು, ಅದನ್ನ ನಾವು ಖಂಡಿತ ಒಪ್ಪಕ್ಕಾಗಲ್ಲ. ಅದು ಎಲ್ಲ ಒಂದ್ ಕಡೆ ಸಮಸ್ಯೆನೆ. ಆದ್ರೆ ನಮಗೆ ಇವರ ಒಂದು ತಪ್ಪು ಮಾತುಗಳಿಂದ ಇಡೀ ಸಿನಿಮಾ ಮೇಲೆ ದಾಳಿ ಮಾಡ್ಬೇಕು ಅನ್ನೋದನ್ನ ನಾನು ಒಪ್ಪಲ್ಲ. ಅಂದ್ರೆ ಇಂಥವ್ರಿಗೆ ಪಾಠ ಕಲಿಸ್ಬೇಕಂದ್ರೆ ಇಂಥ ಸಿನಿಮಾಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗೋದನ್ನ ನಿಲ್ಲಿಸಬೇಕು ಅಂತ ಕನ್ನಡಪರ ಹೋರಾಟಗಾರ ಹೇಳ್ತಿದ್ದಾರೆ. ಈ ಸಿನಿಮಾಗಳಂದಾಗ ಸಿನಿಮಾ ಒಂದು ವ್ಯಾಪಾರದ ರಂಗ. ವ್ಯಾಪಾರದ ರಂಗ, ಅದರಲ್ಲೂ ಒಂದು ಕಲೆನೂ ಬರುತ್ತೆ. ನಮ್ಗೆ ಕಲೆ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಆಸಕ್ತಿ. ಬಟ್ ಹೆಚ್ಚು ಕಮ್ಮಿ ಒಂದು ಸಿನಿಮಾನ ಗುರುತಿಸ್ಬೇಕು, ಸಿನಿಮಾ ಗೆದ್ದಿದ್ಯೋ ಸೋತಿದ್ಯೋ ಅನ್ನೋದು ವ್ಯಾಪಾರ ದೃಷ್ಟಿನ ನಾವು ಮಾತಾಡ್ತೇವೆ ಹೊರತು ಅದ್ರಲ್ಲಿ ಎಷ್ಟು ಉತ್ತಮ ಕಂಟೆಂಟ್ ಇತ್ತೋ, ಎಷ್ಟು ಉತ್ತಮ ಅಭಿನಯ ಇತ್ತೋ, ಡೈರೆಕ್ಷನ್ ಇತ್ತೋ ಅದು ಮುಖ್ಯ ಆಗಲ್ಲ. ಸೊ ಹಾಗಿದ್ದಾಗ ಇವರಿಗೆ ಇಡೀ ವ್ಯಾಪಾರ ರಂಗ, ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಮತ್ತೆ ಥಿಯೇಟರ್ಸ್ ಗಳಿಗೆ ಯಾವಾಗ ಒಂದ್ ಸಿನಿಮಾದಿಂದ ವ್ಯಾಪಾರ ಆಗತ್ತೋ ಅವ್ರು ರಿಲೀಸ್ ಮಾಡೇ ಮಾಡ್ತಾರೆ. ನಮಗೆ ಎಲ್ಲ ಒಂದ್ ಕಡೆ ನಾವು ನೋಡೋದ್ ನಿಲ್ಸ್ಬಿಟ್ಟಾಗ ಅವಾಗ ಅವ್ರ ವ್ಯಾಪಾರ ಆಗಲ್ಲ ಅಂದಾಗ ಅವರೇ ತೆಗೆದಾಕ್ತಾರೆ. ಯಾಕಂದ್ರೆ ನೋಡಿ, ನಮ್ಗೆ ಒಂದು ರೀಮೇಕ್ಸ್ ಅಂತ ಒಂದು ಕಲ್ಚರ್ ಇತ್ತು. ಒಂದು 10-15 ವರ್ಷದ ಹಿಂದೆ ಎಲ್ಲ ಸಿನಿಮಾಗಳು ರೀಮೇಕ್ ಬರ್ತಾ ಇದ್ವು ಬೇರೆ ಭಾಷೆಗಳಿಂದ. ಅದನ್ನ ನಿಲ್ಸಿರೋದು ಹೆಚ್ಚು ಕಮ್ಮಿ ಕಡಿಮೆ ಆಗಿರೋದು ಅದೇನ್ ಒಂದು ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಆಕ್ಟರ್ಸ್ ಅದನ್ನ ಮಾಡೋದ್ ನಿಲ್ಸಿರೋದಲ್ಲ, ಜನನೇ ನೋಡೋದನ್ನ ನಿಲ್ಸ್ಬಿಟ್ರು. ಸೊ ಜನ ನೋಡೋದ್ ನಿಲ್ಸಿದಾಗ ಅದರಿಂದ ವ್ಯಾಪಾರ ಆಗಲ್ಲ ಅಂದಾಗ ಅದು ಕಡಿಮೆ ಆಗೇ ಆಗತ್ತೆ. ಜನನೇ ಬದಲಾಗ್ಬೇಕು ಅಂತೀರಿ? ಜನ ಬದಲಾಗಬೇಕು ಅಂತ ಅಲ್ಲ, ಎಲ್ಲೋ ಒಂದ್ ಕಡೆ ಈ ನಟನ ಸಿನಿಮಾ ನಾನ್ ನೋಡಲ್ಲ, ಅಥವಾ ಈ ಒಂದ್ ಗಾಯಕ ಸೋನು ನಿಗಮ್ ಹಾಡ್ ನಾನು ಇಷ್ಟ ಪಡಲ್ಲ, ಅಥವಾ ನನಗೆ ಒಂದ್ ರೀತಿ ನಮ್ಮ ಭಾಷೆಯ ಅಥವಾ ಭಾಷೆಯ ಅಭಿಮಾನ ಅಥವಾ ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಪ್ರಾದೇಶಿಕ ಪ್ರತಿಭೆಗಳನ್ನ ಬೆಳೆಸ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಸಿನಿಮಾ ನೋಡಿದ್ರೆ ಅವಾಗ ಕಮರ್ಷಿಯಲ್ಗೂ ಒಂದು ಪರಿಣಾಮ ಬೀರುತ್ತೆ. ಕಮರ್ಷಿಯಲ್ ಒಂದು ಪರಿಣಾಮ ಬಿದ್ದರೆ ಅದು ಒಂದು ಸಿನಿಮಾ ರಂಗದ ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬಿಟರ್ಸ್ಗೂ ಅದನ್ನ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಪ್ರತಿ ಒಂದು ನಿಂತಿರೋದು ಮಾರ್ಕೆಟ್ ಫೋರ್ಸಸ್ ಮೇಲೆ. ಆ ಮಾರ್ಕೆಟ್ ಫೋರ್ಸಸ್ ಇಂದ ಎಫೆಕ್ಟ್ ಆದ್ರೆ ಸಿನಿಮಾ ರಂಗಕ್ಕೂ ಬೇರೆ ಬೇರೆ ತರ ಎಫೆಕ್ಟ್ ಆಗುತ್ತೆ. ಬಟ್ ಈ ಒಂದು ವ್ಯಕ್ತಿಯ, ಈ ಒಂದು ಹೀರೋ ಅಂತ ಏನ್ ಹೇಳ್ತೀವಿ ಸಿನಿಮಾಗೆ, ಅವರ ಒಂದು ತಪ್ಪು ಮಾತಿಂದ ಇಡೀ ಸಿನಿಮಾಗೆ ಒಂದು ರೀತಿ ಎಫೆಕ್ಟ್ ಆಗ್ಬೇಕು ಅಂತ ನಾನು ಒಪ್ಪೋನಲ್ಲ. ಯಾಕಂದ್ರೆ ಸಿನಿಮಾ ವ್ಯಾಪಾರದ ರಂಗ, ಬಿಸ್ನೆಸ್ ಅದು ಬೇರೆ, ಮತ್ತೆ ಇವರ ಒಂದು ಅವೈಜ್ಞಾನಿಕ ಅಜ್ಞಾನದ ಮಾತುಗಳು ಬೇರೆ. ಬಟ್ ನಾವೇನ್ ಮಾಡ್ತೀವಿ, ಎರಡು ಸೇರಿಸ್ಕೊಂಡು ಸಿನಿಮಾದ ಮೇಲೆ ದಾಳಿ ಮಾಡ್ತಾ ಇರ್ತೀವಿ. ಸಿನಿಮಾದಲ್ಲಿ 100 ಜನ ಕಷ್ಟಪಟ್ಟಿರ್ತಾರೆ, ಎಷ್ಟೋ ಕೋಟಿಗಳು ಹಾಕಿರ್ತಾರೆ, ಅದ್ರಲ್ಲಿ ಏನೇನೋ ರಿಸ್ಕ್ ತಗೊಂತಾರೆ. ಬಟ್ ಇವ್ರ ಮಾತನ್ನ ಇವ್ರು ತಿದ್ಕೋಬೇಕು, ಇವ್ರ ಮಾತನ್ನ ಒಪ್ಪಕ್ಕಾಗಲ್ಲ, ಅದು ಸತ್ಯನೂ ಅಲ್ಲ. ಮತ್ತೊಂದು, ಈ ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರೋದು, ಈ ಉತ್ತರದ ರಾಜ್ಯಗಳು ಅಥವಾ ಕೇಂದ್ರ ಸರ್ಕಾರನೋ ಯಾರೋ ಆಗಿರ್ಲಿ, ದಕ್ಷಿಣದ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ನಾವು ದ್ರಾವಿಡ ಭಾಷೆಗಳು ಒಂದಾಗಬೇಕಾಗಿತ್ತು, ಯಾಕೆ ಇವರು ಎಡವಟ್ ಮಾಡ್ತಾರೆ ಅಂತ. ಖಂಡಿತ. ನಮಗೆ ದ್ರಾವಿಡ ಅಂತ ನಾವು ಪದ ಬಳಸ್ತೀವಲ್ಲ, ಅದು ಒಂದು ಭಾಷೆಯ ಒಂದು ಗುರುತು. ಆ ದ್ರಾವಿಡ ಭಾಷೆಯ ಗುರುತು ಅನ್ನೋದು 4-5 ಭಾಷೆಗಳು. ಅದು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳುನು ಹೇಳ್ತಾರೆ. ಇವೆಲ್ಲ ದ್ರಾವಿಡ ಭಾಷೆಗಳು. ಈ ದ್ರಾವಿಡ ಪರಿಕಲ್ಪನೆ ಅನ್ನೋದು ಇವತ್ತಿಗೂ ತಮಿಳಿನಲ್ಲಿ 60 ವರ್ಷಗಳಿಂದ ಒಂದು ದ್ರಾವಿಡ ಒಂದು ಪಾಲಿಟಿಕ್ಸ್ ಇದೆ ಅಲ್ಲಿ. ಅದು ತಂದೆ ಪೆರಿಯಾರಿನ ಒಂದು ಪರಿಕಲ್ಪನೆಯ ಒಂದು ಮೂಮೆಂಟ್ ಅದು ಇವತ್ತಿಗೂ 60 ವರ್ಷದಿಂದ ಅಲ್ಲಿ ಪ್ರಾದೇಶಿಕ, ಅವರ ಭಾಷೆಯ ಪರವಾಗಿ, ಅವರ ಜನರ ಜೀವನನ ಏಳಿಗೆಗೋಸ್ಕರ ಒಂದು ಗಟ್ಟಿಯಾದ ಒಂದು ರೀಜನಲ್ ಪಾಲಿಟಿಕ್ಸ್ ಇದೆ.
ಅದರಿಂದ ಯಾವ ಹಿಂದಿಯನ್ ಡೆಲ್ಲಿ ಪಕ್ಷಗಳು ಬಂದು ಅವರ ಹಾವಳಿ ಮಾಡಕ್ಕಾಗಿಲ್ಲ. 1967 2 ಲ್ಯಾಂಗ್ವೇಜ್ ಫಾರ್ಮುಲಾ ತಂದು 3 ಲ್ಯಾಂಗ್ವೇಜ್ ಫಾರ್ಮುಲಾ ಕಿತ್ತಾಕಿದ್ದು ಅಣ್ಣಾದೊರೆ. ನಮ್ಮ ಕರ್ನಾಟಕದಲ್ಲಿ ಇವತ್ತಿಗೂ ನಾವು ಎಲ್ಲೋ ಒಂದ್ ಕಡೆ ಈ ಹಿಂದಿಯನ್ ಡೆಲ್ಲಿಗಳಿಗೆ ಇವರ ಒಂದು ಪಕ್ಷಗಳಿಗೆ ನಾವು ಎಲ್ಲೋ ಒಂದ್ ಕಡೆ ನಾವು ಅವ್ರಿಗೆ ಸಬ್ಸರ್ವೆಂಟ್ ಆಗಿ ಅವರ ಒಂದು ಹಿಂದಿ ಹೇರಿಕೆಗೆ ನಾವು ಗುಲಾಮರಾಗಿ ಬಂದಿರೋ ಪರಿಸ್ಥಿತಿ ಇದೆ. ಅದರಿಂದ ಬೇರೆ ಬೇರೆ ಪರಿಣಾಮಗಳಾಗಿದೆ. ನಮ್ಗೆ ಬೇರೆ ಬೇರೆ ಎಜುಕೇಶನ್ ಆಗಿರ್ಬೋದು, ಎಕನಾಮಿಕ್ಲಿ ಬೋತ್ ಅಪ್ ಅಂಡ್ ಡೌನ್ ನಲ್ಲಿ ನಮ್ಗೆ ಬೇರೆ ಬೇರೆ ಒಂದು ರೀತಿ ಇಮಿಗ್ರೇಷನ್ ಜಾಸ್ತಿ ಆಗಿ ನಮಗ್ ಕೆಲಸ ಸಿಗದೆ ಇರಂಗೆ ಏನೇನೋ ಸಮಸ್ಯೆಗಳಾಗಿದೆ. ಸೊ ನಮ್ಗೆ ಬಹಳ ಮುಖ್ಯವಾಗಿ ಕನ್ನಡತನ ಬೇಕು ಅಂದ್ರೆ ಕರ್ನಾಟಕದ ಪ್ರಾದೇಶಿಕ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ನಾವು ಬಹಳ ಮುಖ್ಯ. ಎಸ್, ಥ್ಯಾಂಕ್ ಯು ಚೇತನ ಹಿಂಸಾ ಅವರೇ, ರಾಜ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.